ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 4.9 ಅಂದರೆ ನಂತರದ ಚಾಳುಕ್ಯರು ಮತ್ತು ಹೊಯ್ಸಳರು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು. ಈ ಹಿಂದಿನ ಒಂದು ಪ್ರಶ್ನೋತ್ತರಗಳನ್ನು ಅಂದರೆ 4.8ರ ಒಳಗಿನ ಒಂದು ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಹಾಗಿದ್ರೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು? 1 ಅಂಕದ ಪ್ರಶ್ನೋತ್ತರಗಳು ಇದು. 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂದರೆ ಅದು ಮಾನ್ಯಕೇಟ. ರನ್ನನ ಆಶ್ರಯದಾತ ಯಾರು ಅಂದರೆ ಅದು ಸತ್ರಾಶಯ ಇರುವೆ ಬೆಡಂಗ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ಅದು ರನ್ನ. ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ ಅಂದರೆ ಅಭಿಲಾಷಾರ್ಥ, ಚಿಂತಾಮಣಿ ಅಥವಾ ಮನೋಸಾಲಸ. ಹೊಯ್ಸಳ ರಾಜ್ಯದ ಸ್ಥಾಪಕ ಯಾರು ಅಂದರೆ ಅದು ಸಳ. ಹೊಯ್ಸಳರ ರಾಜಲಾಂಛನ ಯಾವುದು ಅಂದರೆ ಅದು ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ಚಿತ್ರ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ಅಥವಾ 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸ್ತಾರೆ ಅಂದರೆ ಅದು 6ನೇ ವಿಕ್ರಮಾದಿತ್ಯ ಮತ್ತು ಕ್ರಿಶಕ 1076ರಲ್ಲಿ ಅದನ್ನು ಆರಂಭಿಸ್ತಾರೆ. 6ನೇ ವಿಕ್ರಮಾದಿತ್ಯನಿಗಿದ್ದಂತಹ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಇದೆ. ಅದು ತ್ರಿಭುವನ ಮಲ್ಲ ಮತ್ತು ಪೆರ್ಮಾಡಿ ದೇವ. ರನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಜಿತ ಪುರಾಣ ಮತ್ತು ಗದಾಯುತ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಮತ್ತು ಅವನ ಕೃತಿ ಹೆಸರಿಸಿ ಅಂತ ಕೇಳಿದರೆ ಅದು ಶ್ರೀವಿಜಯ ಮತ್ತು ಕವಿರಾಜ ಮಾರ್ಗ. ಹೊಯ್ಸಳರ ಯಾವುದಾದರೂ 2 ರಾಜಧಾನಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ದ್ವಾರಸಮುದ್ರ ಮತ್ತು ಬೇಲೂರು. ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಮಲೆ, ಪರೋಲ್, ಗೊಂಡ ಮತ್ತು ಮಹಾಮಂಡಲೇಶ್ವರ. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಬೇಲೂರಿನ ಚೆನ್ನಕೇಶ್ವರ ದೇವಾಲಯ ಮತ್ತು ಹಳೆಬೀಳಿನ ಹೊಯ್ಸಳೇಶ್ವರ ದೇವಾಲಯ. 5 ಅಂಕದ ಪ್ರಶ್ನೋತ್ತರಗಳು. ಕಲ್ಯಾಣ ಚಾಳುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಕಲ್ಯಾಣಿ ಚಾಳುಕ್ಯರು ಬಾದಾಮಿ ಚಾಳುಕ್ಯರ ಪರಂಪರೆಯನ್ನು ಅನುಸರಿಸಿ ಕರ್ನಾಟಕದ ಸಂಸ್ಕೃತಿಗೆ, ವಿಶೇಷವಾಗಿ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಹೆಚ್ಚು ಕೊಡುಗೆಗಳನ್ನು ನೀಡಿದ್ದಾರೆ. ಸಾಹಿತ್ಯವನ್ನು ನೋಡೋದಾದರೆ ಈ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಅಭಿವೃದ್ಧಿ ಹೊಂದಿತ್ತು. ಈ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಪ್ರಸಿದ್ಧ ಕೃತಿಗಳು ಎಂದರೆ ರನ್ನನು ಅಜಿತ ಪುರಾಣ ಮತ್ತು ಗದಾಯುದ್ಧವನ್ನು ರಚಿಸ್ತಾನೆ. ಇನ್ನು 2ನೇ ಚಾವುಂಡರಾಯ ಲೋಕೋಪಕಾರ ಅನ್ನುವಂತಹದ್ದು, ಶ್ರೀಧರಾಚಾರ್ಯರು ಜಾತಕ ತಿಲಕ, 6ನೇ ವಿಕ್ರಮಾದಿತ್ಯನ ವಿಕ್ರಮಾಂಕ ದೇವಚರಿತಂ, ಇನ್ನು 3ನೇ ಸೋಮೇಶ್ವರನದು ಮನಸೋಲ್ಲಾಸ ಅಂದರೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಲೂ ಕೂಡ ಕರೆಯಲಾಗುತ್ತೆ. ದುರ್ಗಸಮನಂದು ಪಂಚತಂತ್ರ, ನಯಸೇನನದು ಧರ್ಮಾಮೃತ ಅಂತ. ನೋಡಿ, ಇವು ಹೊಂದಿಸಿ ಬರೆಯರಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಕಲ್ಯಾಣಿ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕರಾಗಿದ್ದರು. ಅವರು ಬಾದಾಮಿ ಚಾಳುಕ್ಯರ ವಾಸ್ತುಶೈಲಿಯನ್ನೇ ಅವರು ಮುಂದುವರಿಸಿದರು. ಉದಾಹರಣೆಗೆ ಚಿಕ್ಕದಾದ ತಳವಿನ್ಯಾಸ, ಕುದುರೆ ಲಾಳಾಕೃತಿ ತಳವಿನ್ಯಾಸ, ಚೌಕಾಕಾರದ ಗರ್ಭಗೃಹ, ಒಳಪ್ರದಕ್ಷಿಣ ಪಥ, ಮುಖಮಂಟಪ, ನವರಂಗ, ಸುಖನಾಸಿ, ಗರ್ಭಗೃಹದ ಮೇಲೆ ಪಿರಮಿಡ್ಡಿನ ಆಕಾರದ ಶಿಖರ ಇತ್ಯಾದಿ. ಈ ಕಾಲದ ಪ್ರಮುಖ ದೇವಾಲಯಗಳೆಂದರೆ ಕುಕ್ಕನೂರಿನಲ್ಲಿ ಕಲ್ಲೇಶ್ವರ ದೇವಾಲಯ, ಅಬ್ಬಲೂರಿನಲ್ಲಿ ಬ್ರಹ್ಮೇಶ್ವರ ದೇವಾಲಯ, ಕುರುವತ್ತಿಯಲ್ಲಿ ಮಲ್ಲಿಕಾರ್ಜುನ ದೇವಾಲಯ, ಹಾಗೆ ಹಾವೇರಿಯಲ್ಲಿ ಸಿದ್ದೇಶ್ವರ ದೇವಾಲಯ, ಇಟಗಿಯಲ್ಲಿ ಮಹಾದೇವ ದೇವಾಲಯವನ್ನು ನಿರ್ಮಿಸ್ತಾನೆ. ಇನ್ನು 6ನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖಾಗೆ ನೃತ್ಯ ವಿದ್ಯಾಧರಿ ಮತ್ತು ಅಭಿನವ ಸರಸ್ವತಿ ಎಂಬ ಬಿರುದುಗಳು ಕೂಡ ಆಕೆಗೆ ಇದ್ವು. ವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ವಿಷ್ಣುವರ್ಧನನು ಹೊಯ್ಸಳರಲ್ಲಿಯೇ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದ. ಕ್ರಿಶಕ 1108ರಲ್ಲಿ ಸಿಂಹಾಸನವನ್ನೇರಿ ಹೊಯ್ಸಳ ರಾಜ್ಯದ ಮೇರೆಗಳನ್ನು ವಿಸ್ತರಿಸಲು ಮುಂದಾಗ್ತಾನೆ. ತಲಕಾಡು ಯುದ್ಧ. ಕ್ರಿಶಕ 1114ರಲ್ಲಿ ನಡೆದ ತಲಕಾಡು ಕದನದಲ್ಲಿ ವಿಷ್ಣುವರ್ಧನನು ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಗಮಗವಾಡಿ ಪ್ರದೇಶದಿಂದ ಹೊರಹಾಕಿ ತಲಕಾಡು ಗೊಂಡ ಎಂಬ ಬಿರುದುಗಳನ್ನು ಪಡೆದುಕೊಳ್ತಾನೆ. ಈ ದಿಗ್ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಚೆನ್ನಕೇಶ್ವರ ದೇವಾಲಯ ಮತ್ತು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ಕೂಡ ಈತ ನಿರ್ಮಿಸ್ತಾನೆ. ಇನ್ನು ನೆರೆಹೊರೆಯ ಅರಸರೊಂದಿಗೆ ಯುದ್ಧ. ವಿಷ್ಣುವರ್ಧನನು ನೆರೆಹೊರೆಯ ಕೊಂಗು, ನಂಗಲಿ, ನೊಳಂಬವಾಡಿ, ಹಾನಗಲ್ಲು ಮೊದಲಾದ ಪ್ರಾಂತ್ಯಗಳಲ್ಲಿ ನಾಯಕರನ್ನು ಸೆದೆಬಡಿದು ಅವುಗಳನ್ನು ವಶಪಡಿಸ್ಕೊಳ್ತಾನೆ. ಕೋಲಾರದಿಂದ ಚೋಳದ ಉಚ್ಚಾಟನೆಯನ್ನು ಮಾಡ್ತಾನೆ. ವಿಷ್ಣುವರ್ಧನನು ಕೋಲಾರದಲ್ಲಿ ನೆಲೆಸಿದ್ದ
ಚೇಳರನ್ನು ಅಲ್ಲಿಂದ ಹೊರಹಾಕಿ ಅವರನ್ನು ಕಂಚಿಯ ತನಕ ಅಟ್ಟಿಸಿಕೊಂಡು ಹೋಗ್ತಾನೆ. ಇದರ ನೆನಪಿಗಾಗಿ ಕಂಚಿಗೊಂಡ ಎಂಬ ಬಿರುದನ್ನು ಕೂಡ ಆತ ಪಡೆದ. ಹಾಗೆ ಮದುರೈ ಮತ್ತು ಉಚ್ಚಂಗಿ ಪಾಂಡ್ಯರ ಮೇಲಿನ ದಾಳಿ. ವಿಷ್ಣುವರ್ಧನನ ಮದುರೈ ಮತ್ತು ಉಚ್ಚಂಗಿ ಪಾಂಡ್ಯರ ಮೇಲೆ ದಾಳಿ ಮಾಡಿ ಅವರನ್ನು ಸದೆಬಡಿದು ರಾಮೇಶ್ವರ ತನಕ ಮುಂದುವರಿತಾನೆ. ಕನ್ನೆಗಾಲ ಕದನ ಕ್ರಿಶಕ 1118ರಲ್ಲಿ ಕಲ್ಯಾಣಿ ಚಾಳುಕ್ಯರ ಪ್ರಸಿದ್ಧ ಅರಸನಾದಂತಹ 6ನೇ ವಿಕ್ರಮಾದಿತ್ಯ ಮತ್ತು ವಿಷ್ಣುವರ್ಧನನ ನಡುವೆ ಕನ್ನೆಗಾಲ ಕದನ ನಡೆಯುತ್ತೆ. ಈ ಕದನದಲ್ಲಿ ವಿಷ್ಣುವರ್ಧನನು 6ನೇ ವಿಕ್ರಮಾದಿತ್ಯನನ್ನು ಸೋಲಿಸಲ್ಪಡ್ತಾನೆ. ವಿಷ್ಣುವರ್ಧನನ ಬಿರುದುಗಳನ್ನು ನೋಡೋದಾದರೆ ಮಹಾಮಂಡಲೇಶ್ವರ, ಚಾಳುಕ್ಯ, ಮಣಿಮಾಂಡಲಿಕ, ಚೂಡಾಮಣಿ, ಮಲೆ ಪರೋಲ್ಗೊಂಡ ಅನ್ನುವಂತಹ ಮುಂತಾದ ಬಿರುದುಗಳನ್ನು ಕೂಡ ಈತ ಹೊಂದಿದ್ದ. ಮುಂದಿನದು ಹೊಯ್ಸಳರ ಧಾರ್ಮಿಕ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ನಿರೂಪಿಸಿ ಅಂತ ಕೇಳಿದರೆ, ಹೊಯ್ಸಳರ ಧಾರ್ಮಿಕ ಕೊಡುಗೆಗಳನ್ನು ನೋಡೋದಾದರೆ ಹೊಯ್ಸಳರು ಧಾರ್ಮಿಕ ಶ್ರೇಷ್ಠಕೃತಿಗಳಾಗಿದ್ದರು. ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳನ್ನು ಕೂಡ ಇವರು ಪೋಷಿಸ್ತಾ ಇದ್ದರು. ವಿಷ್ಣುವರ್ಧನನು ಆರಂಭದಲ್ಲಿ ಜೈನ ಧರ್ಮಿಷ್ಠನಾಗಿದ್ದ. ಬಿಟ್ಟಿದೇವ ಎಂಬ ಹೆಸರನ್ನು ಕೂಡ ಈತ ಹೊಂದಿದ್ದ. ಮುಂದೆ ರಾಮಾನುಜಾಚಾರ್ಯರಿಂದ ಪ್ರಭಾವಿತನಾಗಿ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡು ತನ್ನ ಹೆಸರನ್ನು ವಿಷ್ಣುವರ್ಧನ ಅಂತ ಹೇಳ್ಬಿಟ್ಟು ಆತ ಬದಲಾಯಿಸ್ಕೊಳ್ತಾನೆ. ವಿಷ್ಣುವರ್ಧನನ ರಾಣಿಯಾದಂತಹ ಶಾಂತಲಾದೇವಿ ಜೈನ ಧರ್ಮಿಷ್ಠಳಾಗಿದ್ದಂತಹ ಹಲವಾರು ಬಸದಿಗಳನ್ನು ನಿರ್ಮಿಸ್ತಾರೆ. ಇನ್ನು ಹೊಯ್ಸಳರ ಸಾಹಿತ್ಯದ ಕೊಡುಗೆಗಳು ಅಂದರೆ, ಹೊಯ್ಸಳ ಅರಸರು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಕವಿಗಳ ಆಶ್ರಯದಾತರಾಗಿದ್ದರು. ಕಾರಣ ಕವಿ ಮತ್ತು ವಿದ್ವಾಂಸರು ಹಲವಾರು ಕೃತಿಗಳನ್ನು ರಚಿಸಿ ಈ ಕಾಲದ ಸಾಹಿತ್ಯ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆಗಳನ್ನು ಕೂಡ ಇವರು ನೀಡಿದ್ದಾರೆ. ಇನ್ನು ನಾಗಚಂದ್ರ ನೋಡೋದಾದರೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣವನ್ನು ರಚಿಸ್ತಾನೆ. ಇನ್ನು ರಾಜಾದಿತ್ಯ ಕ್ಷೇತ್ರ ಗಣಿತ ಮತ್ತು ವ್ಯವಹಾರ ಗಣಿತವನ್ನು ರಚಿಸ್ತಾನೆ. ನಯಸೇನ ಧರ್ಮಾಮೃತ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ರಚಿಸ್ತಾನೆ. ಅಂಕನದು ಹರಿಶ್ಚಂದ್ರ ಕಾವ್ಯ, ಸಿದ್ಧ ರಾಮಪುರಾಣ, ಹಾಗೆ ಹರಿಹರನಂದು ಗಿರಿಜಾ ಕಲ್ಯಾಣ ಮತ್ತು ಪಂಪಶತಕ. ಇನ್ನು ಜನ್ನನದು ಯಶೋಧರ ಚರಿತ, ಕೇಶಿರಾಜನದು ಶಬ್ದಮಣಿ ದರ್ಪಣ. ಹಾಗೆ ಮುಂದಿನದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ಹೊಯ್ಸಳರು ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಶೈಲಿ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಅವರು ಬೆಳೆಸಿದರು. ಈ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ನಕ್ಷತ್ರಾಕಾರದ ತಳವನ್ನು ಹೊಂದಿರ್ತಿತ್ತು. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯನ್ನು ಹೊಂದಿತ್ತು. ಹಾಗೆ ದೇವಾಲಯದ ಸುತ್ತಲಿರುವಂತಹ ಜಗತಿ ತೆರೆದ ಪ್ರದಕ್ಷಿಣ ಪಥವಾಗಿದೆ. ವೈವಿಧ್ಯಮಯ ರಚನೆ ವಿನ್ಯಾಸಗಳನ್ನೊಳಗೊಂಡಂತಹ ನುಣುಪಾದ ಕಂಬಗಳು, ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು, ವಿಶಾಲವಾದ ನವರಂಗ, ಪಿರಮಿಡ್ಡಿನ ಆಕಾರದಲ್ಲಿರುವಂತಹ ವಿಮಾನ ಅಂದರೆ ಶಿಖರ, 1ರಿಂದ 5 ಗರ್ಭಗೃಹಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟಗಳನ್ನು ಹೊಂದಿತ್ತು. ಅವರು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬೇಲೂರಿನ ಚೆನ್ನಕೇಶ್ವರ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ, ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ, ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ತಲಕಾಡಿನ ಕೀರ್ತಿನಾರಾಯಣ ದೇವಾಲಯವನ್ನು ಕೂಡ ಇವರು ಕಟ್ಟಿಸಿದರು. ಇಷ್ಟು 4.9ಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.